ವೀಕ್ಷಕರೇ, ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಮತ್ತೊಂದು ದಾಖಲೆಯನ್ನು ಬರೆದಿದ್ದು, ಹಾಗೆ ವೀಕ್ಷಕರೇ 60 ವರ್ಷಗಳ ದಾಖಲೆ ಸಮೇತ ಸೂರ್ಯಕುಮಾರ್ ಯಾದವ್ ಅವರು ಧೂಳಿಪಟ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರು ಇವತ್ತಿನ ಪಂದ್ಯದಲ್ಲಿ ಭರ್ಜರಿಗೆ ಬ್ಯಾಟ್ ಬೀಸಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ನೆರವಾಗಿದ್ದಾರೆ. ವೀಕ್ಷಕರೇ, ಇನ್ನು ಈ ಒಂದು ಕ್ರಿಕೆಟ್ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಸೂರ್ಯಕುಮಾರ್ ಯಾದವ್ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಸೂಪರ್ 8 ಹಂತದಲ್ಲಿ ಮುಖಾಮುಖಿಯಾಗಿದ್ದ ಇಂಡಿಯಾ ಹಾಗೂ ಅಫ್ಘಾನಿಸ್ತಾನ ತಂಡವು ಇವತ್ತು ಎದುರಾಳಿಯಾಗಿದ್ದವು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಬೀಸಿದ್ದ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 181 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರ ಸೂರ್ಯಕುಮಾರ್ ಯಾದವ್ ಅವರು ಭರ್ಜರಿಗೆ ಬ್ಯಾಟ್ ಬೀಸಿದ್ದು, ಹಾಗೆ ವೀಕ್ಷಕರೇ ಸೂರ್ಯಕುಮಾರ್ ಯಾದವ್ ಅವರು ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ. ಹೌದು ವೀಕ್ಷಕರೇ, ಭಾರತ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಬೀಸಲು ಬಂದಿತ್ತು. ಇನ್ನು ವೀಕ್ಷಕರೇ, ಓಪನಿಂಗ್ ಸ್ಥಾನದಲ್ಲಿ ಎಂದಿನಂತೆ ಬಂದಿದ್ದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಮತ್ತೆ ಕಳಪೆ ಪ್ರದರ್ಶನ ಕೊಟ್ಟರು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಎದುರಿಸಿದ 13 ಎಸೆತಗಳಲ್ಲಿ 8 ರನ್ ಸಿಡಿಸಿ ಪೆವಿಲಿಯನ್ ಹಾದಿ ಹಿಡಿದರೆ, ಹಾಗೆ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರು ನಿಧಾನಗತಿಯಿಂದ ಬ್ಯಾಟ್ ಬೀಸಿ ಎದುರಿಸಿದ 24 ಎಸೆತಗಳಲ್ಲಿ 24 ರನ್ ಸಿಡಿಸಿ ಮತ್ತೆ ಕಳಪೆ ಪ್ರದರ್ಶನ ನೀಡಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ರಿಷಬ್ ಪಂತ್ ಅವರು ಕೇವಲ 11 ಎಸೆತಗಳಲ್ಲಿ 20 ರನ್ ಸಿಡಿಸಿ ಇವರು ಕೂಡ ಪೆವಿಲಿಯನ್ ಹಾದಿ ಹಿಡಿದರೆ, ಹಾಗೆ ವೀಕ್ಷಕರು ಇವರ ನಂತರ ಬಂದಿದ್ದ ಸೂರ್ಯಕುಮಾರ್ ಯಾದವ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ನೆರವಾದರು. ಹೌದು ವೀಕ್ಷಕರ, ಒಂದು ಹಂತದಲ್ಲಿ ಭಾರತ ತಂಡವು ಸತತವಾಗಿ ವಿಕೆಟ್ ಕಳೆದುಕೊಳ್ಳುತ್ತಾ ಹೋಗುತ್ತಿತ್ತು. ಆದರೆ ವೀಕ್ಷಕರ ಸೂರ್ಯಕುಮಾರ್ ಯಾದವ್ ಅವರು ಭರ್ಜರಿಗೆ ಬ್ಯಾಟ್ ಬೀಸಿದ್ದು, ಹಾಗೆ ವೀಕ್ಷಕರ ಎದುರಿಸಿದ 28 ಎಸೆತಗಳಲ್ಲಿ ಭರ್ಜರಿಯಾದ 3 ಸಿಕ್ಸರ್ ಹಾಗೂ 5 ಬೌಂಡ್ರಿಗಳೊಂದಿಗೆ 53 ರನ್ ಸಿಡಿಸಿ ಮಿಂಚಿದರು. ವೀಕ್ಷಕರ ಇದರ ಮೂಲಕ ಭಾರತ ತಂಡವು 20 ಓವರ್ಗಳಲ್ಲಿ 181 ರನ್ ಕಲೆ ಹಾಕಿ ಇದೀಗ 8 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಅಫ್ಘಾನಿಸ್ತಾನ ತಂಡವು ಬೆನ್ನಟ್ಟುತ್ತಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್.